ನಮಸ್ಕಾರ ಸ್ನೇಹಿತರೆ. ಬಿಳಿ ಎಕ್ಕದ ಎಲೆಯಿಂದ ವಶೀಕರಣ ಮಾಡುವಂತಹ ಒಂದು ಸುಲಭ ರೀತಿಯಾದಂತಹ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಯಾರಿಗೆ ಅನುಕೂಲ ಆಗುತ್ತೆ ಅವರಿಗೆ ಶೇರ್ ಮಾಡಿ. ನೋಡಿ, ಈ ತಂತ್ರ ಮಾಡುವಂಥವ್ರು ವಶೀಕರಣ ತಂತ್ರ ಏನಕ್ಕೆ ಅಂದರೆ, ನಮಗೆ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಗಂಡ ಮಾತು ಕೇಳ್ತಾ ಇಲ್ಲ, ಅಥವಾ ಹೆಂಡತಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅಥವಾ ತಂದೆ ಅಥವಾ ತಾಯಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ಏನು, ಅವ್ರದ್ದೇ ಆದಂಥ ಒಂದು ಹಠ ಇರುತ್ತೆ, ನಮಗೆ ಸರಿಯಾಗಿ ನೋಡ್ಕೊಳದೇ ಇರ್ಬೋದು, ಆಯಿತಾ. ಈ ಥರದ್ದಕ್ಕೆ ನಮ್ಮ ಜೊತೆ ಪ್ರೀತಿಯಿಂದ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ಒಂದು ತಂತ್ರವನ್ನು ನಾವು ಮಾಡುವಂಥದ್ದು. ಬೇರೆ ಯಾವುದೇ ಕಾರಣಕ್ಕೂ ಇದನ್ನು ನೀವು ಬಳಸೋಕೆ ಹೋಗಬೇಡಿ. ಬೇರೆ ಯಾವುದಕ್ಕೆ ಬಳಸಿದ್ರು ಕೂಡ ಇದು ವರ್ಕ್ ಆಗೋದಿಲ್ಲ. ಓಕೆ, ಮೊದಲನೇದಾಗಿ ಈ ತಂತ್ರವನ್ನು ಮಾಡಬೇಕಾದ್ರೆ ಅಮಾವಾಸ್ಯೆ ಅಥವಾ ಅಷ್ಟಮಿ ತಿಥಿಗಳಲ್ಲಿ ನೀವು ಮಾಡಿ, ಅಥವಾ ಹುಣ್ಣಿಮೆ ದಿನಗಳಲ್ಲಾದರೂ ಮಾಡಿ. ಏನು ಮಾಡಬೇಕು, ಒಂದು ಬಿಳಿ ಎಕ್ಕದ ಎಲೆಯನ್ನು ತಗೋಬೇಕು. ಇದನ್ನು ತಗೊಂಡು ನೀವು ಕ್ಲೀನಾಗಿ ಶುದ್ಧಿಯನ್ನು ಮಾಡಿ, ಮನೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಇಂತಹ ಒಂದು ತಂತ್ರವನ್ನು ನಾನು ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಏನೀಗ ಬರಿತೀನಿ ಆ ರೀತಿಯಾಗಿ ನೀವು ಅದನ್ನು ಬರೀಬೇಕಾಗತ್ತೆ. ಓಕೆ, ನೋಡಿ, ಮೊದಲನೇದಾಗಿ ಫಸ್ಟಿಗೆ ಈ ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ನಾವು ಬರೀಬೇಕು. ಬರೆಯುವಂತಹ ಒಂದು ಬಣ್ಣ ಬಂದು ಕಪ್ಪು ಬಣ್ಣದ ಸ್ಕೆಚ್ ಪೆನ್ ಆಗಿರ್ಬೋದು, ಅಥವಾ ಇದ್ದಿಲು ಆಗಿರ್ಬೋದು, ಯಾವುದಾದ್ರೂ ನೀವು ಬರೀ. ಅದಾದಮೇಲೆ ಈಗ ತ್ರಿಶೂಲವನ್ನು ಬರೀಬೇಕು. ತ್ರಿಶೂಲ ನೀವು ಯಾವುದೇ ರೀತಿಯಾಗಿ ಬೇಕಾದ್ರೂ ಬರ್ಕೋಬೋದು. ತ್ರಿಶೂಲವನ್ನು ಬರೆಯಿರಿ. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ತ್ರಿಕೋನ ಆಕಾರವಾಗಿ ಒಂದು ಬರ್ಕೋಬೇಕಾಗತ್ತೆ. ತ್ರಿಕೋನ ಆಕಾರವಾಗಿ ನಾವು ಬರ್ಕೊಂಡು ಇದರ ಒಳಗೆ ಸ್ವಲ್ಪ ಎಲೆಯನ್ನು ದೊಡ್ಡ ತಗೊಳ್ಳಿ. ತ್ರಿಕೋನ ಆಕಾರದಲ್ಲಿ ನೀವು ಈ ರೀತಿಯಾಗಿ ಬರೆದು ಇದರ ಮಧ್ಯಭಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೀರಿ. ಯಾರು ವಶೀಕರಣ ಆಗಬೇಕು ಆ ವ್ಯಕ್ತಿಯ ಹೆಸರು, ಕೆಳಗಡೆ ನಿಮ್ಮ ಹೆಸರನ್ನು ಬರ್ಕೊಂಡು ಅದನ್ನು ಆ ವ್ಯಕ್ತಿಯ ಹೆಸರು ಮೊದಲೇ ಮೇಲ್ಗಡೆ ಬರ್ಕೊಳ್ಳಿ, ನಂತರ ನಿಮ್ಮ ಹೆಸರನ್ನು ಬರೀರಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಪಕ್ಕದಲ್ಲೇ ಬರೀಬೇಕಾಗುತ್ತೆ. ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಬರೀಬೇಕಾಗುತ್ತೆ. ಓಕೆ, ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು. ಕೊನೆಗೆ ನೀವು ಮತ್ತೆ ತ್ರಿಶೂಲವನ್ನು ಬರೀಬೇಕಾಗುತ್ತೆ. ನೋಡಿದ್ರಲ್ಲ, ನೋಡಿ, ಮೊದಲನೇದಾಗಿ ನಾವು ಏನು ಮಾಡಿದ್ವಿ, ಎಲೆನ ತೊಗೊಂಡ್ವಿ. ಎಲೆನ ತೊಗೊಂಡಾದ್ಮೇಲೆ ಮೊದಲ ಫಸ್ಟಿಗೆ ಸ್ವಸ್ತಿಕ್ ಚಿಹ್ನೆ, ನಂತರ ತ್ರಿಶೂಲ, ಅದಾದಮೇಲೆ ಒಂದು ತ್ರಿಕೋನ ಆಕಾರದ್ದು ಚಿತ್ರವನ್ನು ಬರೆದು ಅದರ ಮಧ್ಯಭಾಗದಲ್ಲಿ ಯಾರು ವಶೀಕರಣ ಆಗಬೇಕು ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಪಕ್ಕದಲ್ಲಿ ಮತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಕೊನೆಗೆ ತ್ರಿಶೂಲ ಚಿಹ್ನೆಯನ್ನು ಬರೀರಿ. ಇಷ್ಟು ಬರೆದಾದ ಮೇಲೆ ಕುಂಕುಮದಿಂದ ಪೂಜೆಯನ್ನು ಮಾಡಬೇಕು. ಆ ವ್ಯಕ್ತಿಯ ಹೆಸರನ್ನು ನೀವು 21 ಬಾರಿ ಉಚ್ಚಾರಣೆ ಮಾಡಬೇಕು. ಅದಾದಮೇಲೆ ಒಂದು ವಶೀಕರಣ ಮಂತ್ರವನ್ನು ಕೊಡ್ತೀನಿ. ಆ ಮಂತ್ರವನ್ನು ಪ್ರತಿದಿನ 108 ಬಾರಿ, ಬೆಳಗ್ಗೆ ಹಾಗೂ ಸಂಜೆ 108 ಬಾರಿ ಆ ಮಂತ್ರವನ್ನು ನೀವು ಪಠಿಸಬೇಕು. ಮಂತ್ರ ಯಾವುದು ಅಂದರೆ, ಓಂ ಲಖೀಂ ಲಖೀಂ, ಅವರ ಹೆಸರು ಮಮ ವಶ್ಯಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ಅದಾದಮೇಲೆ ಈ ಏನು ನಾವು ಪೂಜೆಯನ್ನು ಮಾಡಿರ್ತೀವಲ್ಲ, ಈ ಎಲೆಯನ್ನು ಇದಕ್ಕೆ 2 ಬಾಳೆಹಣ್ಣು ನೈವೇದ್ಯ ಕೊಟ್ಟು, ನೀವು ಮಹಾಮಂಗಳಾರತಿ ಎಲ್ಲ ಮಾಡ್ತೀವಲ್ಲ, ನಾರ್ಮಲಾಗಿ ಮನೇಲಿ ದೇವ್ರ ಪೂಜೆ ಮಾಡ್ತೀವಲ್ಲ ಆ ಥರನೇ ಮಾಡಿ ಇದನ್ನು ನೀವು ಹರಿಯುವ ನೀರಿಗೆ ಬಿಡಬೇಕು. ಹರಿಯುವ ನೀರಿಗೆ ಎಲ್ಲಿ ನಿಮಗೆ ಚಾನಲ್ ಇದೆ, ನದಿ ಇದೆ, ಸ್ವಲ್ಪ ಹುಷಾರು. ನದಿ ಚಾನಲಲ್ಲಿ ಮಾಡಬೇಕಾದ್ರೆ
ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡಿ. ಮತ್ತು ಗುರುಗಳು ಹೇಳಿದಾರಪ್ಪ ಅಂತ ಹೇಳಿ ಸಡನ್ನಾಗಿ ಹೋಗಿ ಇಳಿಯೋದಲ್ಲ, ಮೇಲ್ಗಡೆಯಿಂದನೇ ಮಾಡಿ. ದಯವಿಟ್ಟು ಯಾರು ನೀರಿಗೆ ಮಾತ್ರ ಇಳಿಯೋಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ನೋಡಿ ಈ ರೀತಿಯಾಗಿ ಈ ಎಲೆಯನ್ನು ತಗೊಂಡು ನೀವು ಹರಿಯೋ ನೀರು ಕಡೆ ಹೋಗಿ ಅಲ್ಲಿ ಗಂಗೆಯನ್ನು ಪೂಜೆ ಮಾಡಿ. ಫಸ್ಟು ಆ ಏನು ಹರಿಯುತ್ತಲ್ಲ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ, ಆಮೇಲೆ ಅಕ್ಷತೆ ಕಾಳನ್ನು ಅದಕ್ಕೆ ಹಾಕಿ, ಊದಿನ ಕಡ್ಡಿ ಕರ್ಪೂರವನ್ನು ಬೆಳಗು. ಅದಾದಮೇಲೆ ಒಂದು 5 ರೂಪಾಯಿ ಅಥವಾ 6 ರೂಪಾಯಿ ಕಾಯಿನನ್ನು ಆ ನೀರಿಗೆ ಹಾಕಿಬಿಟ್ಟು ಈ ಎಲೆಯನ್ನು ಹಿಡ್ಕೊಂಡು, ಇಂಥವರು ನನಗೆ ವಶೀಕರಣ ಆಗಬೇಕು ಅಂದರೆ ಅವ್ರು ನನ್ನ ಮಾತನ್ನು ಕೇಳುವ ಹಾಗೆ ಮಾಡು, ಒಳ್ಳೆಯ ರೀತಿಯಾಗಿ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ನೀವೇನಾದರೂ ಕೆಟ್ಟದಾಗಿ ರೀತಿಯಾಗಿ ಮಾಡಿದ್ರೆ ಇದು ನಿಮಗೆ ರಿವರ್ಸ್ ಹೊಡೆಯುತ್ತೆ ನೆಗೆಟಿವ್ ಆಗಿ. ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಇದು ನೋಡೋಕ್ಕೆ ತುಂಬ ಸರಳವಾಗಿದೆ. ಇದರ ನೆಗೆಟಿವ್ ಎಫೆಕ್ಟು ಏನಾರು ಹೊಡಿತು ಅಂದರೆ ಅನಾರೋಗ್ಯ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಹಾಗಾಗಿ ಒಳ್ಳೆಯ ಉದ್ದೇಶದಿಂದ ಮಾಡಿ. ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನಾಗಬೇಕು ಅಂತೇಳಿ ಹರಿಯುವ ನೀರಿಗೆ ನೀವು ಹೀಗೆ ಇಟ್ಟರೆ ಅದು ಪಾಡಿಗೆ ಹರ್ಕೊಂಡು ಹೋಗುತ್ತೆ. ತಿರುಗಿ ನೋಡಲಿಲ್ಲಂಗೆ ಮನೆಗೆ ಬರಬೇಕಾಗುತ್ತೆ. ಮನೆಯ ಹೊರಗಡೆ ಕೈಕಾಲು ಮುಖವನ್ನು ತೊಳ್ಕೊಂಡು ನೀವು ನಂತರ ಮನೆಯ ಒಳಗೆ ಹೋಗಿ ಮನೆ ದೇವರಿಗೆ ದೀಪವನ್ನು ಹಚ್ಚಬೇಕಾಗುತ್ತೆ. ಮತ್ತು ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಏನು ಮಾತನ್ನು ಕೇಳಬೇಕು ಅಂತಿದ್ರೆ ಆ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾರೆ. ಇದು ಶತಸಿದ್ಧ 100ಕ್ಕೆ 100ರಷ್ಟು ಸತ್ಯವಾದಂತಹ, ನಿಜವಾದಂತಹ, ಪ್ರಾಯೋಗಿಕವಾಗಿ ನಾನು ಮಾಡಿ ನಿಮಗೆ ತಿಳಿಸಿರುವಂತಹ ಒಂದು ತಂತ್ರಸಾರ. ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.